ಯಾವುದೇ ಒಂದು ಸ್ನೇಹ ಅಥವಾ ಸಂಬಂಧ ನಮಗೆ ಬಹಳ ನೋವನ್ನು ಕೊಡ್ತಾ ಇದೆ, ನಾವದನ್ನು ಮುಂದುವರಿಸುವ ಸ್ಥಿತಿಯಲ್ಲಿ ಇಲ್ಲ ಅಂತ ಆದಾಗ ಮೊದಲು ನಾವದನ್ನು ಹೇಗೆ ಕೊನೆಗಾಣಿಸ್ಬೇಕು, ಹೇಗೆ ಮುಗಿಸಿಕೊಡ್ಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ಯಾವಾಗಲೂ ನಮ್ಮ ಮನಸ್ಸು ಏನು ಮಾಡುತ್ತೆ ಗೊತ್ತಾ, ಮುಂದಿನ ಒಂದು 10 ವರ್ಷದಲ್ಲಿ ಅಥವಾ ಮುಂದಿನ 20 ವರ್ಷದಲ್ಲಿ ನಾವು ಹೀಗಿದ್ದಿರಬಹುದಾಗಿತ್ತು, ಹಾಗಿದ್ದಿರಬಹುದಾಗಿತ್ತು ಅಂತ ಅನೇಕ ಆಸೆಗಳನ್ನು ನಮ್ಮ ಮನಸ್ಸಿಗೆ ತೋರಿಸುತ್ತೆ. ಆದರೆ ಇಂದು ನಾನಿಲ್ಲಿ ಸುಖವಾಗಿಲ್ಲ ಅಂತಾದರೆ, ನನ್ನ ಕಳೆದ ವರ್ಷಗಳು ಅಥವಾ ದಿನಗಳು ನನಗೆ ಸುಖವನ್ನು ಕೊಟ್ಟಿಲ್ಲ ಅಂತಾದರೆ ನಾಳೆಗಳಿಗೆ ಅರ್ಥನೇ ಇಲ್ಲ ಅಲ್ವಾ? ಯಾವಾಗಲೂ ಇಂಥ ಭ್ರಮೆಗಳಿಗೆ ಒಳಗಾಗೋದ್ರಿಂದ ನಮ್ಮ ನೋವು ಹೆಚ್ಚಾಗುತ್ತೆ ಹೊರತು ಅಲ್ಲಿ ನಮಗೆ ಪರಿಹಾರ ಸಿಗೋದಿಲ್ಲ. ಯಾವುದೇ ಒಂದು ಸಂಬಂಧ ನಮಗೆ ಉಸಿರುಗಟ್ಟಿಸ್ತಾ ಇದೆ ಅಂತಾದರೆ, ಅಲ್ಲಿ ಭವಿಷ್ಯ ಇಲ್ಲ ಅಂತಾದರೆ ಅದನ್ನು ಆದಷ್ಟು ಬೇಗ ಮುಗಿಸೋದು ಒಳ್ಳೆಯದು. ನೆನ್ಪಿಟ್ಕೊಳ್ಳಿ, ಯಾವುದಾದ್ರೂ ಪುಸ್ತಕ ಚೆನ್ನಾಗಿಲ್ಲ ಅಂತಾದರೆ ನಾವು ಮುಂದೆ ಓದ್ತೇವಾ? ಖಂಡಿತ ಇಲ್ಲ. ಆ ಪುಸ್ತಕವನ್ನು ಅಲ್ಲಿಗೆ ಬಿಡ್ತೇವೆ. ಇದು ಸಂಬಂಧಗಳಿಗೂ ಕೂಡ ಅನ್ವಯಿಸುತ್ತೆ.